ಸೀಕಲ್ ರಾಮಚಂದ್ರಗೌಡರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಸ್ಥಾನ. ಶಿಡ್ಲಘಟ್ಟದ ನಾಯಕನಿಗೆ ಮೊದಲ ಬಾರಿಗೆ ದೊರಕಿದ ಗೌರವ ಸ್ಥಾನ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಶಿಡ್ಲಘಟ್ಟದ ಸಂಘಟನಾ ಶಕ್ತಿಯುಳ್ಳ ಯುವ ನಾಯಕ ಸೀಕಲ್ ರಾಮಚಂದ್ರಗೌಡ ನೇಮಕಗೊಂಡಿದ್ದಾರೆ. ಈ ನೇಮಕಾತಿ ಮೂಲಕ ಶಿಡ್ಲಘಟ್ಟ ಕ್ಷೇತ್ರದವರಿಗೆ ಮೊದಲ ಬಾರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದ್ದು, ಇದೊಂದು ಐತಿಹಾಸಿಕ ಬೆಳವಣಿಗೆಯಾಗಿ ಪಕ್ಷದ ವಲಯದಲ್ಲಿ ಸಂತಸದ ಅಲೆ ತರಿಸಿದೆ. ಮೂಲತಃ ರೈತನ ಮಗನಾದ ರಾಮಚಂದ್ರಗೌಡ ಕೇವಲ 2 ವರ್ಷಗಳ ಹಿಂದೆ ಬಿಜೆಪಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದರು. ಆದರೆ ಅವರು ತೋರಿದ ಸಂಘಟನಾ ಸಾಮರ್ಥ್ಯ, ಬೂತ್ ಮಟ್ಟದ ಕಾರ್ಯಪಟುತ್ವ ಹಾಗೂ ಜನಸೇವೆ ಮಾಡುವ ಅಖಂಡ ಮನೋಭಾವನೆ ಅವರನ್ನು ಜಿಲ್ಲಾ ಮಟ್ಟದ ನಾಯಕತ್ವದ ಸ್ಥಾನಕ್ಕೆ ತಲುಪಿಸಿದೆ. ಸೇವಾ ಮನೋಭಾವನೆಗೆ ಮೆಚ್ಚುಗೆ. 2023ರಲ್ಲಿ ಶಿಡ್ಲಘಟ್ಟದ ಮಯೂರ ಥಿಯೇಟರ್ ತೆರವುಗೊಳಿಸಿ ಕೇವಲ ಒಂದೇ ವಾರದಲ್ಲಿ ಬಿಜೆಪಿ ಕಚೇರಿಯಾಗಿ ರೂಪಿಸಿ ಅದನ್ನು ಬಿಜೆಪಿ ಸೇವಾ ಸೌಧ ಎಂದು ಸಾರ್ವಜನಿಕ ಸೇವೆಗೆ ಮೀಸಲಾಗಿಸಿದ ಕಾರ್ಯ ರಾಮಚಂದ್ರಗೌಡರ ರಾಜಕೀಯ ದೃಷ್ಟಿಕೋನಕ್ಕೆ ಮಾದರಿಯಾಗಿದೆ. ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಜನತೆಯ ಹೃದಯ ಗೆದ್ದ ನಾಯಕ. ತಿರುಪತಿಯ ತಿಮ್ಮಪ್ಪನ ವಿಗ್ರಹವನ್ನು ತಂದು ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ ಹಮ್ಮಿಕೊಂಡು ಕ್ಷೇತ್ರದ ಎಲ್ಲ ಕುಟುಂಬದ ಮಹಿಳೆಯರಿಗೆ ಸೀರೆ ಮತ್ತು ಅರಿಶಿಣ ನೀಡಿ ಆಹ್ವಾನಿಸಿದ ನಡೆ ಜನಸಾಮಾನ್ಯರ ಮೆಚ್ಚುಗೆಗೆ ಪಾತ್ರವಾಯಿತು. ಜನರ ಸೇವೆಯಿಂದ ಪಕ್ಷದ ಬಲವರ್ಧನೆ. ಬೂತ್ ಮಟ್ಟದಿಂದ ನಿಷ್ಠೆಯಿಂದ ಕೆಲಸ ಮಾಡಿ 8,000 ಮತ ಶೇಖರಣೆಯನ್ನು 16,000 ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವ ಶ್ರೀ ಸೀಕಲ್ ರಾಮಚಂದ್ರಗೌಡ ಯುವಕರಿಗೆ ಕ್ರಿಕೆಟ್ ಟೂರ್ನಮೆಂಟ್, ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ, ಅಲ್ಪಸಂಖ್ಯಾತರಿಗೆ ದಿನಸಿ ಕಿಟ್ ವಿತರಣೆ ಮುಂತಾದ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಜನತೆಗೆ ಹತ್ತಿರವಾಗಿದ್ದಾರೆ. 2025ರ ಶ್ರೀರಾಮ ಶೋಭಾಯಾತ್ರೆ ಯಶಸ್ವಿ. ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಡೆದ ಬೃಹತ್ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಪ್ರಮುಖ ಜವಾಬ್ದಾರಿ ವಹಿಸಿ ಅದನ್ನು ಯಶಸ್ವಿಯಾಗಿ ನಡೆಸಿದ ಕಾರ್ಯಕ್ರಮ ಅವರ ಸಂಘಟನಾ ಸಾಮರ್ಥ್ಯಕ್ಕೆ ಮತ್ತೊಂದು ಪ್ರಾಮಾಣಿಕತೆ ಎಂದರೆ ತಪ್ಪಾಗಲಾರದು. ಮೊದಲ ಬಾರಿಗೆ ಅಧ್ಯಕ್ಷರಾಗಿದ್ದ ಅದ್ದೂರಿಯಾಗಿ ಸ್ವಾಗತ ಸಿಕ್ಕಿತು. ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ಶಿಡ್ಲಘಟ್ಟಕ್ಕೆ ಆಗಮಿಸಿದ ರಾಮಚಂದ್ರಗೌಡರನ್ನು ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಪಟಾಕಿ ಸಿಡಿಸಿ, ಹೂವಿನ ಹಾರ ಹಾಕಿ, ಸಿಹಿ ಭಕ್ಷ್ಯ ಹಂಚಿ ಅದ್ದೂರಿಯಾಗಿ ಸ್ವಾಗತಿಸಿದರು. ನಗರದ ಪ್ರಮುಖ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದ ಅಭಿಮಾನಿಗಳು ಮೆರವಣಿಗೆ ಮಾಡಿದರು. ಸಹೋದರ ನಾಯಕ ಸೀಕಲ್ ಆನಂದಗೌಡ ಈ ಯಶಸ್ಸಿನ ಹಿಂದೆ ಶ್ರಮಿಸಿದ ಪ್ರಮುಖ ಸಹಾಯಕರಾಗಿದ್ದಾರೆ. ರಾಜ್ಯ ನಾಯಕರ ವಿಶ್ವಾಸಕ್ಕೆ ಪಾತ್ರ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾರ್ಗದರ್ಶನದಲ್ಲಿ ಈ ನೇಮಕಾತ ನಡೆದಿದೆ. ಪಕ್ಷದ ರಾಷ್ಟ್ರೀಯ ನಾಯಕ JP ನಡ್ಡಾ ಅವರ ಸಮಕ್ಷಮದಲ್ಲಿ ಜಿಲ್ಲೆಯ ಪಕ್ಷದ ಭವಿಷ್ಯವನ್ನು ಬಲಪಡಿಸಲು ಸೀಕಲ್ ರಾಮಚಂದ್ರಗೌಡ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿರುವುದು ಕೇವಲ ಗೌರವವಲ್ಲ, ಅದು ಮತ್ತಷ್ಟು ಹೊಣೆಗಾರಿಕೆಯ ತೂಕವನ್ನು ಹೆಚ್ಚಿಸಿದೆ ಎಂದು ಸೀಕಲ್ ರಾಮಚಂದ್ರಗೌಡ ತಿಳಿಸಿದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಈ ದಿನ ಮೊಟ್ಟ ಮೊದಲಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಎಲ್ಲ ಬಿಜೆಪಿಯ ನಾಯಕರು, ನಮ್ಮ ಬೂತ್ ಮಟ್ಟದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮತ ಬಾಂಧವರು, ಲೀಡರ್ಸು ಎಲ್ಲ ಇವತ್ತು ಆಹ್ವಾನ ಕೊಟ್ಟಿದ್ದರು. ಅವರ ಆಹ್ವಾನದ ಮೇರೆಗೆ ಇವತ್ತು ಮೊದಲನೇ ಬಾರಿಗೆ ಅದ್ದೂರಿ ಸ್ವಾಗತದಿಂದ ಅಂಡಿಗನಾಳ ಊರಿಂದ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಅಲ್ಲಿಂದ ಕೋಟೆ ಸರ್ಕಲಿಂದ ಕೋಟೆ ಆಂಜನೇಯ ದೇವಸ್ಥಾನ ಪೂಜೆ ಮಾಡಿಕೊಂಡು ಕಾಮಿಡಿಗೆಯಲ್ಲಿ ಇವತ್ತು ನಮ್ಮ BJP ಕಚೇರಿಗೆ ಬಂದು ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಲೀಡರ್ಸು
ಸಂತೋಷದಿಂದ ಬರಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಮುಗಿಸಿದ್ದೀವಿ. ಈ ಒಂದು ಕಾರ್ಯಕ್ರಮ ನೋಡಿದ ಮೇಲೆ ನಮ್ಗೆ ಅನಿಸೋದು, ನಮ್ಮೆಲ್ಲ ಬಿ ಜೆ ಪಿಯಲ್ಲಿರ್ತಕ್ಕಂಥ ಲೀಡರ್ಸ್ಗೆ ಎಷ್ಟೊಂದು ಉರುಪು ಬಂದಿದೆ, ಸಂತೋಷ ಆಗಿದೆ. ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಒಲಿದಿರ್ತಕ್ಕಂಥದ್ದು ಎಲ್ರಿಗೂ ಸಂಭ್ರಮ ಆಗಿದೆ. ನನಗೂ ತುಂಬ ಸಂತೋಷ ಆಗಿದೆ. ಶಿಡ್ಲಘಟ್ಟದಲ್ಲಿ ಬಿ ಜೆ ಪಿ ಕಟ್ಟಬೇಕಾದ್ರೆ ತಳಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ 2 ವರ್ಷದಿಂದ. ನಮಗೆ ಇವತ್ತು 100% ಗ್ಯಾರಂಟಿ ಆಗಿದೆ. ನಮ್ಮ ಎಲ್ಲ ಲೀಡರ್ಗಳು ಹುಮ್ಮಸ್ಸು ನೋಡಿ ಬೂತ್ ಮಟ್ಟದಲ್ಲಿ ಈ ಸರಿ ಬಿ ಜೆ ಪಿ ಗೆಲ್ತಕ್ಕಂಥದ್ದು 100% ನಿಶ್ಚಯ ಕಾಣಿಸ್ತಾ ಇದೆ. ಜಿಲ್ಲಾಧ್ಯಕ್ಷ ಆಗಿದ್ದಕ್ಕೆ ಕೊಡುಗೆ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ MLA ಆಗಿ ಗೆಲ್ತಕ್ಕಂಥ ಕೊಡುಗೆ ಅಂತ ಇವತ್ತು ನಾನು ಭಾವಿಸ್ತೀನಿ. ಸವಾಲು ಏನು ಅದು ಯಾವ್ದು? ನಮ್ಮ 5 ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು 20-30 ವರ್ಷದಿಂದ ಸಿಕ್ಕಾಪಟ್ಟೆ ಒಂದು 10 ವರ್ಷದಿಂದ ಕೂಡ ಬಿ ಜೆ ಪಿಯಲ್ಲಿ ತಳಮಟ್ಟದಲ್ಲಿ ತುಂಬ ಬಿ ಜೆ ಪಿಯ ಗಟ್ಟಿಯಾಗಿ ಕಟ್ಟಬೇಕಂತ ಆಸೆ ಇರ್ತಕ್ಕಂಥ, ಏನೂ ಆಸೆ ಪಡ್ತಾ ಇರೋದ್ರಿಂದ ಆವತ್ತಿಂದ ಕಟ್ಟಿರೋರು ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ನಾನು ಮಾತಾಡ್ತಕ್ಕಂಥ ನನ್ನ ಜವಾಬ್ದಾರಿ ಇದೆ. ಅವ್ರನ್ನ ಎಲ್ಲ ಹೇಳ್ತಾರೆ, ನಾವು ನಿಷ್ಠಾವಂತರಿದ್ದೀವಿ, ನಾವು ನಮ್ಮನ್ನು ಗುರುಸ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರನ್ನೂ ಜೊತೆಗೆ ಕರ್ಕೊಂಡು ಅದರ ಜೊತೆಗೆ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ನಿಂತು ಪಕ್ಷ ಕಟ್ಟೋದಕ್ಕೆ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅವ್ರಿಗೂ ವಿನಂತಿ ಮಾಡ್ತೀನಿ. ಈಗೇನು ಬಿ ಜೆ ಪಿ ಇವತ್ತು ರಾಷ್ಟ್ರದಲ್ಲಿ ಸರ್ಕಾರ ಇದೆ, ಆ ಸರ್ಕಾರನ ಇವತ್ತು 5 ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ 4-5 ವಿಧಾನಸಭಾ ಕ್ಷೇತ್ರ ಗೆದ್ದಿದ್ದೆ ಆದರೆ ಬಿ ಜೆ ಪಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ 150 ಸೀಟು ಗೆಲ್ತಕ್ಕಂಥ ಸಿಚುವೇಶನ್ ಇರುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಬರುತ್ತೆ. ಸರ್ಕಾರ ಬರಬೇಕಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಆದ್ಯತೆ ಕೊಡಬೇಕಂದ್ರೆ 5 ವಿಧಾನಸಭಾ ಕ್ಷೇತ್ರ ಗೆಲ್ಲಬೇಕು. ಗೆಲ್ಲಬೇಕಂತ 3 ವರ್ಷ ಏನು ಶ್ರಮ ಪಡಬೇಕು. ಅದು ಎಲ್ಲ ಎಲೆಕ್ಷನ್ ಬರೋದಿದೆ. ಈಗ ಜಿಲ್ಲಾ ಪಂಚಾಯತ್ ಇದೆ, ತಾಲೂಕು ಪಂಚಾಯತ್ ಇದೆ, ಗ್ರಾಮ ಪಂಚಾಯತ್ ಇದೆ, ನಗರಸಭೆ ಇದೆ. ಎಲ್ಲ ಎಲೆಕ್ಷನ್ಗಳಿಗೆ ಎಲ್ರಿಗೂ ಒಗ್ಗೂಡಿಸಿ ಬಿ ಜೆ ಪಿ ಕಟ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸವಾಲಿದೆ. ಅದನ್ನು ನಾವು ಇವಾಗ ಕಾಲಿಗೆ ಚಕ್ರ ಕಟ್ಕೊಂಡು ನಡಿಬೇಕು, ಓಡಬೇಕು. ನಮ್ಮ ರಾಜ್ಯಾಧ್ಯಕ್ಷರು ಯುವಕರಿದ್ದಾರೆ, ಅವರು ಕೂಡ ಇವತ್ತು ಅವರ ಅಧ್ಯಕ್ಷ ಆದಮೇಲೆ ದಿನ 24/7 ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲರದೂ ಒಂದು ಅವರ ನಾಯಕತ್ವದಲ್ಲಿ ಇರ್ತಕ್ಕಂಥ ಏನು ಬೆಂಬಲ ತಗೊಂಡು ನಾವು ಇಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡೋದು ಸವಾಲಿದೆ. ಅದನ್ನು ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಈಗ ಹಳೆ ಬಿ ಜೆ ಪಿ ಕಾರ್ಯಕರ್ತರನ್ನ ಸ್ವಲ್ಪ ಜನ ಅವಿಶ್ವಾಸದಲ್ಲಿದ್ದಾರೆ. ಅವ್ರನ್ನೇನಾದರೂ ಫೋನ್ ಮಾಡಿ ತಾವು ಅಧ್ಯಕ್ಷರಾದ್ಮೇಲೆ ಏನಾದರೂ ವಿಶ್ವಾಸ ತಗೊಂಡಿದ್ದೀವಿ? ಎಲ್ಲರಿಗೂ ನಾನು ಕರೆ ಕೊಡ್ತೀನಿ, ವಿನಂತಿ ಮಾಡ್ತೀನಿ. ನಮ್ಮನ್ನು ಅವರು ದಯಮಾಡಿ ಬಂದು ಭೇಟಿ ಮಾಡಬೇಕಂತ ಕೇಳ್ತೀನಿ. ಅವರೂ ಬರಬೇಕು. ನಾಯಕರಿಂದ ನಾನು ಅವ್ರ ಮನೆಗಳಿಗೆ ಹೋಗಿ ನಾನು ಭೇಟಿ ಮಾಡ್ತೀನಿ. ಅವ್ರ ಪಕ್ಷಕ್ಕೆ ಮತ್ತೆ ಬಂದು ದುಡಿತಕ್ಕಂಥ ಹುಮ್ಮಸ್ಸು ಬರ್ತಕ್ಕಂಥ ಕೆಲಸ ಮಾಡ್ತೀನಿ.